ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತೀಯ ರೈಲ್ವೆ ಮತ್ತೊಂದು ಅದ್ವಿತೀಯ ಸಾಧನೆಯನ್ನು ಮಾಡಿದೆ. ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ಭಾರತದ ಪ್ರಪ್ರಥಮ ಜಲಜನಕ ರೈಲು ಇಂಜಿನ್ನ ಪರೀಕ್ಷೆ ಮಾಡಲಾಗಿದೆ. ಈ ಪರೀಕ್ಷೆ ಯಶಸ್ವಿಯಾಗಿದ್ದು ಈ ಸಂತಸದ ಸುದ್ದಿಯನ್ನ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಭಾರತದ ಈ ಸಾಧನೆ ಜಗತ್ತನ್ನ ನಿಬ್ಬೆರಗಾಗೋ ಹಾಗೆ ಮಾಡಿದೆ. ಜಗತ್ತಿನ ಶಕ್ತಿಶಾಲಿ ಮತ್ತು ಅತಿ ಉದ್ದದ ಹೈಡ್ರೋಜನ್ ರೈಲನ್ನ ಇನ್ನು ಮುಂದೆ ಭಾರತ ಹೊಂದಲಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಏನಿದು ಹೈಡ್ರೋಜನ್ ಟ್ರೈನ್? ಇದರಿಂದಾಗುವ ಅನುಕೂಲಗಳೇನು? ಈ ರೈಲನ್ನು ಎಲ್ಲಿ ಬಳಸಲಾಗುತ್ತೆ? ಅದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಹೈಡ್ರೋಜನ್ ಪವರ್ಡ್ ಕೋಚ್ನ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮಾಡಿದೆ. ಇದು ಹೈಡ್ರೋಜನ್ ರೈಲುಗಳನ್ನು ಹೊಂದಿರುವ ಕೆಲವು ದೇಶಗಳ ಪಟ್ಟಿಗೆ ಭಾರತವನ್ನ ಸೇರಿಸ್ತಾ ಇದೆ. ಭಾರತ ಸಿದ್ಧಪಡಿಸಿಕೊಳ್ತಾ ಇರೋ ಈ ಹೈಡ್ರೋಜನ್ ರೈಲ್ ಇಂಜನ್ 1200 HP ಯಷ್ಟು ಶಕ್ತಿಯನ್ನ ಹೊಂದಿರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅದನ್ನ 1600 HP ಗೆ ಹೆಚ್ಚಿಸಲಾಗಿದೆ. ಹೀಗಾಗಿ ಈ ಟ್ರೈನ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರೈಲು ಅಂತ ಕರೆಸ್ಕೊಳ್ತಾ ಇದೆ. ಹಾಗೇನೆ 2 ಎಂಜಿನ್ಗಳು ಸೇರಿದ ಹಾಗೆ 10 ಬೋಗಿಗಳನ್ನ ಹೊಂದಲಿರುವ ಈ ರೈಲು ಒಟ್ಟು 2600ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಒಂದೇ ಬಾರಿಗೆ ಕರ್ಕೊಂಡು ಹೋಗುತ್ತೆ. ಇದು ಕೂಡ ಜಾಗತಿಕ ದಾಖಲೆಯನ್ನ ನಿರ್ಮಾಣ ಮಾಡ್ತಾ ಇದ್ದು, ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ಈ ರೈಲ್ ಎಂಜಿನ್ ನ ಪರೀಕ್ಷೆ ನಡೆದಿದೆ. ಅದು ಯಶಸ್ವಿ ಕೂಡ ಆಗಿದೆ. ಗೆಳೆಯರೆ, ಸದ್ಯಕ್ಕೆ ಭಾರತದಲ್ಲಿ ಎಲೆಕ್ಟ್ರಿಕ್ ಹಾಗೂ ಡೀಸೆಲ್ ಇಂಜಿನ್ಗಳು ಚಾಲ್ತಿಯಲ್ಲಿವೆ. ಇನ್ನು ಭಾರತದಲ್ಲಿ ಒಟ್ಟು ಬ್ರಾಡ್ ಗೇಜ್ ಹಳಿಗಳ ಪೈಕಿ 96.59% ಈಗಾಗಲೇ ಎಲೆಕ್ಟ್ರಿಫೈ ಆಗಿರೋದ್ರಿಂದ ನಮ್ಮಲ್ಲಿನ ಬಹುತೇಕ ರೈಲುಗಳು ವಿದ್ಯುತ್ ಶಕ್ತಿಯನ್ನ ಇಂಧನವಾಗಿ ಬಳಸ್ತಾ ಇವೆ. ಇನ್ನು ಕೆಲವು ಮಾರ್ಗಗಳಲ್ಲಿ ಅಂದ್ರೆ ಎಲ್ಲಿ ಎಲೆಕ್ಟ್ರಿಫೈ ಮಾಡೋದಕ್ಕೆ ಸಾಧ್ಯ ಆಗಿಲ್ವೋ ಅಲ್ಲಿ ಮಾತ್ರ ಸದ್ಯಕ್ಕೆ ಡೀಸೆಲ್ ಎಂಜಿನ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಹಾಗೇನೆ ಕೆಲ ಕಡೆಗಳಲ್ಲಿ ಓಡಾಡ್ತಾ ಇರುವ ಡೆಮೋ ರೈಲುಗಳು ಕೂಡ ಡೀಸೆಲ್ ಎಂಜಿನ್ ಹೊಂದಿವೆ. ಸೊ ಭಾರತದಲ್ಲಿ ಈಗ ಚಲಿಸ್ತಾ ಇರುವ ಡೀಸೆಲ್ ಎಂಜಿನ್ ರೈಲುಗಳನ್ನ ಹೈಡ್ರೋಜನ್ ಚಾಲಿತ ಇಂಜಿನ್ಗಳ ಮೂಲಕ ಬದಲಾಯಿಸಲಾಗುತ್ತೆ ಅನ್ನೋ ಮಾಹಿತಿಯನ್ನ ರೈಲ್ವೆ ಇಲಾಖೆ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಭಾರತದ ಹೆರಿಟೇಜ್ ಸೆಂಟರ್ಗಳಲ್ಲಿ ಪ್ರಮುಖ ಪಾರಂಪರಿಕ ಮಾರ್ಗಗಳಲ್ಲಿ ಚಲಿಸ್ತಾ ಇರುವ ಎಲೆಕ್ಟ್ರಿಕ್ ಮತ್ತು ಡೀಸೆಲ್ ಎರಡೂ ಎಂಜಿನ್ಗಳಿಗೆ ಕೋಕ್ ಕೊಟ್ಟು ಈ ಹೈಡ್ರೋಜನ್ ಎಂಜಿನ್ಗಳನ್ನೇ ಅಲ್ಲಿ ಬಳಸಲಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಮೊದಲ ಹಂತದಲ್ಲಿ ಒಟ್ಟು 35 ಹೈಡ್ರೋಜನ್ ಎಂಜಿನ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಭಾರತೀಯ ರೈಲ್ವೆ ಇಲಾಖೆ ಓಕೆ ಅಂದಿದೆ. ಇಲ್ಲಿ ಒಂದು ಹೈಡ್ರೋಜನ್ ರೈಲಿನ ನಿರ್ಮಾಣಕ್ಕೆ ಸುಮಾರು 80 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೈಲುಗಳನ್ನ ಸದ್ಯಕ್ಕೆ ನಮ್ಮ ಮೌಂಟೇನ್ ರೈಲುಗಳ ಜಾಗದಲ್ಲಿ ಓಡಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇದರ ಜೊತೆ ಡೆಮು ರೈಲು ಓಡಾಡ್ತಾ ಇರುವ ಮಾರ್ಗಗಳಲ್ಲಿ ಇನ್ನು ಮುಂದೆ ಹೈಡ್ರೋಜನ್ ರೈಲುಗಳ ಓಡಾಟ ನಡೆಯುತ್ತೆ. ಅದಕ್ಕೆ ಪೂರಕವಾಗಿ ಮೊದಲ ಹಂತದಲ್ಲಿ ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವೆ ಮೊದಲ ಬಾರಿಗೆ ಈ ಹೈಡ್ರೋಜನ್ ಎಂಜಿನ್ ನ ರೈಲು ಪ್ರಯಾಣ ಮಾಡುತ್ತೆ. ಇನ್ನು ಸದ್ಯಕ್ಕೆ ನಮ್ಮಲ್ಲಿರುವ ಎಲೆಕ್ಟ್ರಿಕ್ ಎಂಜಿನ್ಗಳು ಹಾಗೂ ಈಗ ಬರ್ತಾ ಇರುವ ಈ ಹೈಡ್ರೋಜನ್ ಎಂಜಿನ್ಗಳ ನಡುವಿನ ವ್ಯತ್ಯಾಸವನ್ನು ನಾವು ಗಮನಿಸೋದಾದ್ರೆ ಎಲೆಕ್ಟ್ರಿಕ್ ಎಂಜಿನ್ಗಳು ಕಾಸ್ಟ್ ಎಫೆಕ್ಟಿವ್ ಅಂತ ಅನ್ನಿಸ್ಕೊಳ್ತಾ ಇವೆ. ಇಲ್ಲಿ ರೈಲು ಹಳಿಯ ಉದ್ದಕ್ಕೂ ಎಲೆಕ್ಟ್ರಿಫಿಕೇಶನ್ ಅನ್ನ ಮಾಡೋದಕ್ಕೆ ಸ್ವಲ್ಪ ಹಣ ಹೆಚ್ಚು ಖರ್ಚಾಗುತ್ತೆ ಅನ್ನೋದು ನಿಜಾನೇ. ಆದ್ರೂ ಲಾಂಗ್ ರನ್ ಅಲ್ಲಿ ಎಲೆಕ್ಟ್ರಿಕ್ ಎಂಜಿನ್ಗಳು ಹೆಚ್ಚು ಅನುಕೂಲಕರ ಅನ್ನೋ ಮಾತುಗಳು ಕೇಳಿ ಬರುತ್ತವೆ. ಆದ್ರೆ ನಾವದೇ ಡೀಸೆಲ್ ಎಂಜಿನ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಹೈಡ್ರೋಜನ್ ಎಂಜಿನ್ಗಳು ಬೆಸ್ಟ್ ಅನ್ನಿಸ್ಕೊಳ್ತವೆ. ಅದಕ್ಕೆ ಸಾಕಷ್ಟು ಕಾರಣಗಳಿವೆ. ಮೊದಲನೇದಾಗಿ ಹೈಡ್ರೋಜನ್ ಎಂಜಿನ್ ಇಂದ ಯಾವುದೇ ಕಾರ್ಬನ್ ಹಾಗೂ ಇನ್ನಿತರ ಮಾಲಿನ್ಯಕಾರಕ ಅನಿಲಗಳ ಬಿಡುಗಡೆ ಆಗೋದಿಲ್ಲ. ಹಾಗೇನೆ ಹೈಡ್ರೋಜನ್ ಫ್ಯೂಯಲ್ ಸಿದ್ಧಪಡಿಸೋದಕ್ಕೆ ಒಂದಷ್ಟು ಕೇಂದ್ರಗಳನ್ನ ತಯಾರು ಮಾಡ್ಕೊಳ್ಳೋದು ಬಿಟ್ರೆ ಇನ್ನುಳಿದಂತೆ ಹೈಡ್ರೋಜನ್ ಟ್ರೈನ್ಗೆ ಹೆಚ್ಚಿನ ಖರ್ಚೇನು ಬರೋದಿಲ್ಲ. ಸೊ ಡೀಸೆಲ್ಗೆ ಕಂಪೇರ್ ಮಾಡಿದ್ರೆ ಹೈಡ್ರೋಜನ್ ಎಂಜಿನ್ ಸ್ವಲ್ಪ ಮಟ್ಟಿಗೆ ಬೆಸ್ಟ್ ಅನ್ಸುತ್ತೆ. ಹಾಗೇನೆ ಝೀರೋ ಎಮಿಷನ್ ಕಡೆಗೆ ಹೆಜ್ಜೆ ಹಾಕಬೇಕು ಅಂದ್ಕೊಳ್ತಾ ಇರೋ ಭಾರತದಂತಹ ದೇಶಕ್ಕೆ ಈ ಹೈಡ್ರೋಜನ್ ರೈಲ್ ಇಂಜಿನ್ಗಳು ತುಂಬಾನೇ ಅನುಕೂಲವನ್ನು ಮಾಡಿಕೊಡುತ್ತವೆ. ಇನ್ನು ವಿದ್ಯುತ್ ರೈಲುಗಳ ಬಳಕೆ ಕೂಡ ಮುಂದಿನ ದಿನಗಳಲ್ಲಿ ದುಬಾರಿ ಅನ್ನಿಸಬಹುದು. ವಿದ್ಯುತ್ ತಯಾರಿಕೆಗೆ ಬಳಸುವ ಇಂಧನಗಳು ಕೂಡ ಪರಿಸರದ ಮೇಲೆ ಒಂದಷ್ಟು ಪರಿಣಾಮಗಳನ್ನು ಬೀರುತ್ತವೆ. ಈ ಎಲ್ಲ ಅಂಶಗಳನ್ನ ನೋಡಿದಾಗ ಹೈಡ್ರೋಜನ್ ಎಂಜಿನ್ ನ ಬಳಕೆ ಹೆಚ್ಚು ಅನುಕೂಲಕರ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಇದು ಭಾರತದ ರೈಲ್ವೆ ಪಾಲಿಗೆ ಗೇಮ್ ಚೇಂಜರ್ ಅಂತ ಕರೆಸ್ಕೊಳ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಭಾರತ ಆಫ್ರಿಕಾ ಹಾಗೂ ಯುರೋಪ್ನ ಕೆಲ ದೇಶಗಳಿಗೆ ರೈಲು ಎಂಜಿನ್ಗಳನ್ನ ಪೂರೈಕೆ ಮಾಡ್ತಾ ಇದೆ. ಸೊ ಇಲ್ಲಿ ಹೈಡ್ರೋಜನ್ ಎಂಜಿನ್ ಯಶಸ್ವಿ ಆಗಿರೋದು ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಭಾರತ ಈ ಎಂಜಿನ್ಗಳನ್ನ ತಯಾರು ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ಜಗತ್ತಿನ ನಾನಾ ದೇಶಗಳಿಗೆ ಭಾರತ ಈ ಹೈಡ್ರೋಜನ್ ಎಂಜಿನ್ ಅನ್ನ ರಫ್ತು ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಇದು ಭಾರತದ ವಿದೇಶಿ ವಿನಿಮಯವನ್ನ ಹೆಚ್ಚು ಮಾಡೋದಷ್ಟೇ ಅಲ್ಲ, ನಮ್ಮಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಇದು ಹೆಚ್ಚು ಮಾಡುತ್ತೆ. ಹೀಗಾಗಿ ಈ ಹೈಡ್ರೋಜನ್ ಎಂಜಿನ್ ಬಗ್ಗೆ ಸಾಕಷ್ಟು ಕುತೂಹಲ ಉಂಟಾಗ್ತಾ ಇದೆ.
ಇನ್ನಿವುಗಳ ಬಳಕೆ ಬರೀ ಭಾರತದಲ್ಲಿ ಮಾತ್ರ ಇದೆಯಾ? ಗೆಳೆಯರೆ, ಈಗಾಗಲೇ ಹೈಡ್ರೋಜನ್ ಇಂಜಿನ್ ಅನ್ನ ಜರ್ಮನಿ ಮತ್ತು ಚೈನಾಗಳಲ್ಲಿ ಬಳಸಲಾಗ್ತಾ ಇದೆ. ಆ ಮೂಲಕ ಎರಡೂ ದೇಶಗಳು ಕಾರ್ಬನ್ ಫ್ರೀ ರೈಲ್ವೆಯತ್ತ ಹೆಜ್ಜೆ ಹಾಕ್ತಾ ಇವೆ. ಇಲ್ಲಿ ಹೈಡ್ರೋಜನ್ ಅನ್ನ ಇಂಧನವಾಗಿ ಬಳಸೋದ್ರಿಂದ ಯಾವುದೇ ರೀತಿಯ ಗ್ರೀನ್ ಹೌಸ್ ಗ್ಯಾಸ್ ಬಿಡುಗಡೆ ಆಗೋದಿಲ್ಲ. ಈ ಇಂಜಿನ್ ನಲ್ಲಿ ಹೈಡ್ರೋಜನ್ ಫ್ಯೂಯಲ್ ಸೆಲ್ಗಳನ್ನು ಬಳಸ್ತಾರೆ. ಇನ್ನು ಹೈಡ್ರೋಜನ್ ಅನ್ನ ನೀರಿನಿಂದ ಪಡ್ಕೋತಾರೆ. H2O ಅಂದ್ರೆ 2 ಹೈಡ್ರೋಜನ್ ಕಣ ಹಾಗೂ 1 ಆಕ್ಸಿಜನ್ ಕಣ ಸೇರಿ ನೀರಾಗುತ್ತೆ. ಸೊ ಇಲ್ಲಿ ನೀರನ್ನ ವಿದಳನ ಮಾಡುವುದರ ಮೂಲಕ ಹೈಡ್ರೋಜನ್ ಅನ್ನ ಬೇರ್ಪಡಿಸಲಾಗುತ್ತೆ. ಆ ಬಳಿಕ ಹೈಡ್ರೋಜನ್ ನಲ್ಲಿನ ಪ್ರೋಟಾನ್ ಹಾಗೂ ಎಲೆಕ್ಟ್ರಾನ್ಗಳು ಬೇರೆ ಬೇರೆ ಆಗಿ ಅದು ಫ್ಯೂಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಆ ವಿದ್ಯುತ್ ಮೂಲಕ ರೈಲು ಚಲಿಸುತ್ತೆ. ಇದು ನಾವು ನೋಡುವ ಸಾಮಾನ್ಯ ವಿದ್ಯುತ್ ರೈಲಿಗಿಂತಲೂ ತುಂಬಾ ಭಿನ್ನವಾಗಿರುತ್ತೆ. ಗೆಳೆಯರೆ, ಈ ಹೈಡ್ರೋಜನ್ ರೈಲುಗಳು ನೀರನ್ನು ಬಳಸಿ ಹೇಗೆ ಚಲಿಸುತ್ತವೆ ಅನ್ನೋದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ 2 ವಿಧದಲ್ಲಿ ಹೈಡ್ರೋಜನ್ ಫ್ಯೂಯಲ್ ವರ್ಕ್ ಆಗುತ್ತೆ. ಒಂದು ನಾನು ಆಗ್ಲೇ ಹೇಳಿದ ಹಾಗೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳು ಬೇರೆ ಆಗಿ ಹೈಡ್ರೋಜನ್ ನಲ್ಲಿನ ಎಲೆಕ್ಟ್ರಾನ್ ಹಾಗೂ ಪ್ರೋಟಾನ್ಗಳು ಎಲೆಕ್ಟ್ರಿಕ್ ಮೋಟಾರ್ ಅನ್ನ ರನ್ ಮಾಡೋದಕ್ಕೆ ಸಹಾಯ ಮಾಡುತ್ತವೆ. ಮತ್ತೊಂದು ಹೈಡ್ರೋಜನ್ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಇಂದ ರನ್ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಇಂಜಿನ್ ಅಂದಾಕ್ಷಣ ಏನು ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ನಮ್ಮ ಪೆಟ್ರೋಲ್ ಇಂಜಿನ್ ಇದೆಯಲ್ಲ, ಅದೇ ರೀತಿಯಲ್ಲಿ ಬೇರೆ ಟೆಕ್ನಾಲಜಿಯನ್ನ ಹೊಂದಿರುವಂತಹ ಇಂಜಿನ್. ಈಗಾಗಲೇ ಕಾರುಗಳಲ್ಲಿ ಈ ರೀತಿಯ ಇಂಜಿನ್ ಗಳನ್ನ ಬಳಸಲಾಗ್ತಾ ಇದೆ. ಅದೇ ರೈಲುಗಳ ವಿಷಯ ಅಂತ ಬಂದಾಗ ಹೈಡ್ರೋ ಕೆಮಿಕಲ್ ಇಂಜಿನ್ಗಳನ್ನು ಬಳಸ್ತಾ ಇದ್ದಾರೆ. ಇನ್ನು ಇದರ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ. ಹೈಡ್ರೋಜನ್ ತುಂಬಾನೇ ದಹನಕಾರಿ ವಸ್ತು. ಹೀಗಾಗಿ ಇದು ಕೆಮಿಕಲ್ ರಿಯಾಕ್ಷನ್ ಆದ ನಂತರ ಇಂಜಿನ್ಗೆ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ತುಂಬುತ್ತೆ. ಹೀಗಾಗಿ ಈ ರೈಲುಗಳು ತುಂಬಾ ಸುಲಭವಾಗಿ ಚಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ರೈಲ್ ಇಂಜಿನ್ಗಳಲ್ಲಿ ಯಾವುದೇ ರೀತಿಯ ಸದ್ದು ಕೂಡ ಇರೋದಿಲ್ಲ. ಗೆಳೆಯರೆ, ನಾನು ಮೊದಲೇ ಹೇಳಿದ ಹಾಗೆ ಈ ರೈಲಿನ ಮೊದಲ ಪ್ರಯಾಣ ನಡೆಯೋದು ಹರಿಯಾಣದ ಜಿಂದ್ ಮತ್ತು ಸೋನಿಪತ್ನ ನಡುವೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಿಂದ್ ಹಾಗೂ ಇದು ಸೋನಿಪತ್. ಈ 2 ನಗರಗಳ ನಡುವೆ 90 ಕಿಲೋಮೀಟರ್ಗಳಷ್ಟು ಅಂತರ ಇದೆ. ಹಾಗೇನೆ ಇಲ್ಲಿನ ರೈಲ್ವೆ ಹಳಿಗಳು ಇನ್ನೂ ಎಲೆಕ್ಟ್ರಿಫೈ ಆಗಿಲ್ಲ. ಇಲ್ಲಿನ್ನೂ ಡೀಸೆಲ್ ಲೋಕೋಮೋಟಿವ್ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ರೈಲುಗಳು ಕೂಡ ಓಡಾಡುವುದಿಲ್ಲ. ಹೀಗಾಗಿ ಒಂದ್ ವೇಳೆ ಈ ಮಾರ್ಗದಲ್ಲಿ ಏನಾದರೂ ಹೈಡ್ರೋಜನ್ ರೈಲು ಕೆಟ್ಟು ನಿಂತರೂ ಕೂಡ ಅಲ್ಲಿ ಹೆಚ್ಚು ಜನಕ್ಕೆ ಸಮಸ್ಯೆಯೂ ಆಗೋದಿಲ್ಲ. ರೈಲ್ವೆ ಸಂಚಾರದಲ್ಲಿ ಏರುಪೇರು ಆಗೋದಿಲ್ಲ. ಸೊ ಇಲ್ಲಿ ರೈಲಿನ ವೇಗ, ಬ್ರೇಕಿಂಗ್, ಸ್ಟೆಬಿಲಿಟಿ ಹೀಗೆ ಪ್ರತಿಯೊಂದನ್ನು ಕೂಡ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಭಾರತದಲ್ಲಿ ಪ್ರತಿನಿತ್ಯ ಸಹಸ್ರಾರು ರೈಲುಗಳು ಓಡಾಡುತ್ತವೆ. ಅದರಲ್ಲಿ ಸಾಕಷ್ಟು ರೈಲುಗಳು ಪ್ರಯಾಣಿಕ ರೈಲುಗಳಾಗಿವೆ. ಸೊ ಇವುಗಳು ಚಲಿಸೋದಕ್ಕೆ ವಿದ್ಯುತ್ ಬೇಕು. ಸದ್ಯಕ್ಕೆ ನಾವು ಅತಿ ಹೆಚ್ಚಾಗಿ ಥರ್ಮಲ್ ವಿದ್ಯುತ್ ಮೇಲೆ ಆಧಾರ ಪಟ್ಟಿದ್ದೀವಿ. ಥರ್ಮಲ್ ಯೂನಿಟ್ಗಳಲ್ಲಿ ಕಲ್ಲಿದ್ದಲನ್ನು ಬಳಸೋದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹವಾಮಾನಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಹೀಗಾಗಿ ವಿದ್ಯುತ್ ಉತ್ಪಾದನೆ ಅನ್ನೋದು ಹೆಚ್ಚು ವಾಯುಮಾಲಿನ್ಯವನ್ನು ಉಂಟು ಮಾಡುತ್ತೆ. ಸೊ ಜಲಜನಕ ರೈಲುಗಳು ಬರೋದ್ರಿಂದ ವಿದ್ಯುತ್ ಮೇಲಿನ ನಿರ್ಭರತೆ ಕಡಿಮೆ ಕೂಡ ಆಗಬಹುದು. ಆ ಮೂಲಕ ಭಾರತ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡೋ ಕಡೆಗೆ ಒಂದಷ್ಟು ಹೆಜ್ಜೆಗಳನ್ನು ಕೂಡ ಹಾಕಬಹುದು. ಒಟ್ಟಲ್ಲಿ ಭಾರತದಲ್ಲಿ ಸಂಚರಿಸುವ ಹೈಡ್ರೋಜನ್ ಟ್ರೈನ್ ಮುಂದಿನ ಪೀಳಿಗೆಗೆ ವರವಾಗಿ ಬದಲಾಗೋದ್ರಲ್ಲಿ ಯಾವ ಅಚ್ಚರಿಯೂ ಇಲ್ಲ. ಇನ್ನು ಕಾರುಗಳನ್ನು ಕೂಡ ಜಲಜನಕ ಇಂಧನವನ್ನು ಬಳಸಿ ಚಲಿಸುವ ಹಾಗೆ ಮಾಡುವ ಪ್ರಯತ್ನಗಳು ನಡೆದಿವೆ. ಇದರಲ್ಲಿ ಕೆಲವರು ಯಶಸ್ವಿ ಕೂಡ ಆಗಿದ್ದಾರೆ. ಆದ್ರೆ ಅದಿನ್ನೂ ಕೂಡ ಮಾರ್ಕೆಟ್ ಅನ್ನ ಆಕ್ರಮಿಸಿಕೊಳ್ಳುವವರೆಗೆ ಬಂದು ನಿಂತಿಲ್ಲ ಅನ್ನೋದು ವಿಪರ್ಯಾಸ. ಇದು ಗೆಳೆಯರೆ, ಭಾರತದಲ್ಲಿ ಸಿದ್ಧ ಆಗಿರುವ ಹೈಡ್ರೋಜನ್ ಟ್ರೈನ್ ಹಾಗೂ ಅದರ ಪರೀಕ್ಷಾರ್ಥ ಓಡಾಟ ಯಶಸ್ವಿಯಾಗಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.